ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಾಣ ಗ್ರಾಮದ ಶ್ರೀ ಓಂ ಶಕ್ತಿದೇವಿ ದೇವಸ್ಥಾನದ ಕಲ್ಯಾಣಿ ಹತ್ತಿರ ವಿಶೇಷ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಎಂದ್ರವರ ನೇತೃತ್ವದಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂತಹ ಮಹಾನುಭಾವರು. ಅವರ ಜನ್ಮ ದಿನಾಚರಣೆ ಅಂಗವಾಗಿ ದೇವನಹಳ್ಳಿ ತಾಲೂಕಿನಲ್ಲಿರುವಂತಹ ಹಳೆ ಕಲ್ಯಾಣಿಗಳನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಎನ್. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಾಣ ಗ್ರಾಮದ ಶ್ರೀ ಓಂ ಶಕ್ತಿದೇವಿ ದೇವಸ್ಥಾನದ ಕಲ್ಯಾಣಿ ಹತ್ತಿರ ವಿಶೇಷ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಎನ್. ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿನ ಕಲ್ಯಾಣಿ ಸ್ವಚ್ಛತೆಯನ್ನ ಮಾಡಲಾಯಿತು ಹಾಗೂ ಸ್ವಚ್ಛತಾ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಹಾಗೂ ಸಸಿ ನೆಡುವ ಮೂಲಕ ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿಯನ್ನ ಮೂಡಿಸಲಾಯಿತು. ಇನ್ನು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಎನ್ ರವರು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಾಣ ಗ್ರಾಮದ ಶ್ರೀ ಓಂ ಶಕ್ತಿದೇವಿ ದೇವಸ್ಥಾನದ ಕಲ್ಯಾಣಿ ಹತ್ತಿರ ವಿಶೇಷ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಸರ್ಕಾರದ ಆದೇಶದಂತೆ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಚಟುವಟಿಕೆಗಳನ್ನು ಕೈಗೊಳ್ಳೋದೇ ಇಡೀ ದೇಶದಲ್ಲಿ ವಿಶೇಷ ಆಂದೋಲನ ನಡೀತಾ ಇದೆ. ಅದರ ಪೂರಕವಾಗಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂತಹ ಮಹಾನುಭಾವರು. ಅವರ ಜನ್ಮ ದಿನಾಚರಣೆ ಅಂಗವಾಗಿ ದೇವನಹಳ್ಳಿ ತಾಲೂಕಿನಲ್ಲಿರುವಂತಹ ಹಳೆ ಕಲ್ಯಾಣಿಗಳನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನ ಇಂದು ನಡೆಯಿತು. ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಸಾರ್ವಜನಿಕರ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ. ಅದರಿಂದ ಸ್ಥಳೀಯವಾಗಿ ಅಲ್ಲಿರುವಂತಹ ಸ್ಥಳೀಯರು ಯುವಕರನ್ನ ಸೇರಿಸಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತೇವೆ. ಆ ಕಲ್ಯಾಣಿಯಲ್ಲಿ ಕಸ ಹಾಗೂ ತ್ಯಾಜ್ಯ ವಸ್ತುಗಳು ಮುಕ್ತವಾಗಿರಬೇಕಂದ್ರೆ ಅಲ್ಲಿರುವಂತಹ ಸಾರ್ವಜನಿಕರು ಸ್ಥಳೀಯ ಮುಖಂಡರಲ್ಲಿ ಅರಿವು ಬರಬೇಕಾಗಿದೆ. ಈ ನಿಟ್ಟಲ್ಲಿ ಅವರ ಸಹಕಾರವನ್ನು ಪಡೆದುಕೊಂಡು ಕಲ್ಯಾಣಿಗಳ ಪುನರ್ಚೇತನಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ ಅಂತ ಹೇಳಿ ದೇವನಹಳ್ಳಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಎನ್ ರವರು ತಿಳಿಸಿದರು. ಸರ್ಕಾರದ ಆದೇಶದಂತೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಚಟುವಟಿಕೆಗಳನ್ನು ಕೈಗೊಳ್ಳತಕ್ಕಂಥ ವಿಶೇಷ ಆಂದೋಲನ ಈಗ ಇಡೀ ದೇಶದಾದ್ಯಂತ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಏನು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂತಹ ಮಹನೀಯರು ಅವರ ಒಂದು ಜನ್ಮ ದಿನಾಚರಣೆ ಇದೆ. ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಹಳೆಯ ಕಲ್ಯಾಣಿಗಳು ಎಲ್ಲವೂ ಕೂಡ ಕೆಲವು ಕಡೆ ಇಲ್ಲೇನು ಹುಲ್ಲು ಎಲ್ಲ ಬೆಳೆದು ಆಮೇಲೆ ಗಿಡಗಂಟೆಗಳು ಬೆಳೆದು ಮಣ್ಣೆಲ್ಲ ತುಂಬಿಕೊಂಡು ತಮ್ಮ ಒಂದು ಸ್ಥಿತಿಯನ್ನು ಕಳೆದುಕೊಂಡಿದ್ದಾವೆ. ಅವುಗಳಿಗೆ ಒಂದು ನೈಜ ಸ್ವರೂಪವನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯೊಂದಿಗೆ, ಏಕೆಂದರೆ ಕೆಂಪೇಗೌಡರು ನಾಡನ್ನು ಕಟ್ಟೋದಕ್ಕೆ ಮೊದಲು ಕೆರೆಗಳನ್ನು, ಕುಂಟೆಗಳನ್ನು, ಕಲ್ಯಾಣಿಗಳನ್ನು ಕಟ್ಟಿಸಿದ್ರು ಜನರ ಉಪಯೋಗಕ್ಕಾಗಿ. ಅಂಥವುಗಳನ್ನು ಪುನರುಜ್ಜೀವನಗೊಳಿಸುವುದರ ಮುಖಾಂತರ ಹಳೆಯ ಒಂದು ಪರಂಪರೆ ಏನಿತ್ತು ಆ ಪರಂಪರೆಯನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾನ್ಯ ನಮ್ಮ ಸಚಿವರು ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿಇಒರವರು, ನಮ್ಮ DS ರವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಪಂಚಾಯಿತಿಗಳ ಸಹಯೋಗದಲ್ಲಿ ಸ್ಥಳೀಯ ನಮ್ಮ ಯುವಕರು ಮತ್ತು ಸರ್ಕಾರದವರಿಗೆ ಮೊದಲಿಗೆ ನಮ್ಮ ಕುಂದಾಣ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ನೇತೃತ್ವದಲ್ಲಿ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಒಂದು ವಾರದಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬಹುತೇಕ ಸುಮಾರು 20 ಕಲ್ಯಾಣಿಗಳನ್ನು ಇವತ್ತು ಐಡೆಂಟಿಫೈ ಮಾಡಿದ್ದೀವಿ. ಅಷ್ಟನ್ನು ಕೂಡ ನಾವು ಸ್ವಚ್ಛತೆಯನ್ನು ಮಾಡಿ ಅವುಗಳಿಗೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸಾರ್ವಜನಿಕ ಸಹಭಾಗಿತ್ವ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂದರೆ ಸಾರ್ವಜನಿಕರ ಸಹಭಾಗಿತ್ವದಿಂದ ಮಾತ್ರ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ. ಆದ್ದರಿಂದ ನಾವು ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಯುವಕರು ಮತ್ತು ಮುಖಂಡರನ್ನು ಸೇರಿಸಿಕೊಂಡು ಈ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಯಾಕೆಂದರೆ ಜವಾಬ್ದಾರಿ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಬರಬೇಕು. ಮತ್ತೆ ಅದು ತುಂಬಬಾರ್ದು ಅಂತ ಹೇಳಿದ್ರೆ ಅಂದರೆ ಏನು, ಮತ್ತೆ ಅದು ತಮ್ಮ ಒಂದು ಕಸ ಮತ್ತು ತ್ಯಾಜ್ಯದಿಂದ ಮುಕ್ತವಾಗಿರಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರಲ್ಲಿ ಅದರ ಬಗ್ಗೆ ಅರಿವು ಬರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಅವರ ಒಂದು ಸಹಕಾರವನ್ನು ಪಡೆದುಕೊಂಡು ಕಲ್ಯಾಣಿಗಳ ಒಂದು ಪುನಶ್ಚೇತನಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ.
ಇನ್ನು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್ ಹಾಗೂ ಜನಪ್ರತಿನಿಧಿಗಳು, ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರು ಹಾಗೂ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.